ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕರ್ನಾಟಕದ ವಿಧಾನಸಭೆ ಇವತ್ತು ಅಕ್ಷರಶಃ ಫಿಶ್ ಮಾರ್ಕೆಟ್, ಪುಡಿ ರೌಡಿಗಳು ಯಾವುದೋ ಬೀದಿ ಜಗಳದಂತ ಆಗೋಯ್ತು. ಏನು ಹೊಸದೇನಲ್ಲ, ಆದರೆ ಇದು ಯಾಕೋ ಈ ಹಿಂದಿನ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡುವ ಮಟ್ಟಕ್ಕೆ ಹೋಯಿತು. ಒಂದು, ಶಿವಲಿಂಗೇಗೌಡರು ಅವರು JDS ನಿಂದ ಬಂದಂತಹ ವ್ಯಕ್ತಿ. ಬಟ್ ಈಗ JDS ಜೊತೆ ಯಾವ ಸಂಬಂಧನೂ ಇಟ್ಕೊಂಡಿಲ್ಲ, ಕಾಂಗ್ರೆಸ್ಗೆ ಅನುಕೂಲಕರವಾಗಿ ನಡ್ಕೊಳ್ತಿದ್ದಾರೆ, ಅದೆಲ್ಲವೂ ನಿಮಗೆ ಗೊತ್ತಿರುತ್ತೆ. ಅವರು ಇವತ್ತು ಅಬ್ಬರಿಸಿ ಏನು ತಮ್ಮ ಮೇಲೆ ತಮಗೆ ತಾಳ್ಮೆ ಇಲ್ಲ ಅಥವಾ ಹತೋಟಿನೇ ಇಲ್ಲ ಅನ್ನೋ ಮಟ್ಟಕ್ಕೆ ಕೋಪಿಷ್ಠರಾದ್ರು. ಅವ್ರು ಕೋಪ ಮಾಡ್ಕೊಳ್ಳೋಕೆ ಕಾರಣಗಳಿತ್ತು, ಆದರೂ ಸಹ ಆ ಮಟ್ಟದ ಮಾತುಗಳನ್ನ ಸದನದ ಒಳಗೆ ಬಳಸಿದ್ದು ಎಷ್ಟು ಸರಿ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಬೇಕಾಗತ್ತೆ. ಬಿಜೆಪಿಯವರು ತಮ್ಮ RSS ಬುದ್ಧಿ, ಶಾಖಾ ಬುದ್ಧಿಯನ್ನು ತೋರಿಸಿ ನಿಮ್ಮನ್ನ ಪ್ರಚೋದನೆ ಮಾಡ್ತಾನೆ ಇರ್ತಾರೆ. ಅದು ನಿರಂತರ, ಅದು ಲೋಕಸಭೆ ಆಗ್ಲಿ, ಇಲ್ಲಿ ವಿಧಾನಸೌಧ ಆಗ್ಲಿ, ಯಾವುದೇ ಆಗ್ಲಿ. ಆದ್ರೆ ಅದಕ್ಕೆ ಒಳಗಾಗಿ, ಆ ಪ್ರಚೋದನೆಗೆ ಒಳಗಾಗಿ ನಿಮ್ಮ ಹತೋಟಿಯನ್ನ ನೀವು ಕಳ್ಕೊಳ್ಳೋದು, ನಿಮ್ಮ ತಾಳ್ಮೆ ನೀವು ಕಳ್ಕೊಳ್ಳೋದಿದೆಯಲ್ಲ, ಅದು ಸಹ ಡೇಂಜರ್ ಆಗುತ್ತೆ. ಪ್ರಜಾಪ್ರಭುತ್ವಕ್ಕೆ ಅದು ಸಹ ಡೇಂಜರ್ ಆಗುತ್ತೆ. ಹಾಗಾದ್ರೆ ಏನಾಯ್ತು? ಇವತ್ತು ನರೇಂದ್ರ ಮೋದಿ ಅವರು ಒಂದು ಕುಚೇಷ್ಟೆ ಮಾಡಿದಾರಲ್ಲ, ಗಾಂಧಿಯವರ ಹೆಸರಲ್ಲಿದ್ದಂತಹ ಗ್ರಾಮೀಣ ಏನು ಉದ್ಯೋಗ ಖಾತ್ರಿ ಯೋಜನೆ, ಅದರ ಹೆಸರನ್ನ ಬದಲಾಯಿಸಿದ್ರು. ಅದಕ್ಕೂ ಧಾರ್ಮಿಕ ಲೇಪನ ಕೊಟ್ಟು ರಾಮ್ ಜಿ ಅಂತ ಮಾಡಿಟ್ಟಿದ್ದಾರೆ. ಈಗ ಅದನ್ನ ವಿರೋಧಿಸಿ ಇವತ್ತು ಚರ್ಚೆ ಇತ್ತು, ಅದರ ಕುರಿತಾಗಿ ಚರ್ಚೆ ಇತ್ತು ಇವತ್ತು. ಆ ಚರ್ಚೆಯ ಸಂದರ್ಭದಲ್ಲಿ ಬಿಜೆಪಿಯವರು ತಮ್ಮ ಶಾಖಾ ಅನುಭವ ಅಥವಾ ಶಾಖಾ ತರಬೇತಿಯನ್ನ ಪ್ರದರ್ಶನ ಮಾಡಿದ್ರು. ಏನು? ಒಂದು ರೀತಿ ಅಸಭ್ಯವಾಗಿ ನರ್ತಿಸೋದು, ಕುಣಿಯೋದು, ಕೂಗೋದು, ಏನೆಲ್ಲ ಸಾಧ್ಯನೋ ಅದೆಲ್ಲ ಮಾಡ್ಕೊಂಡು ಇದ್ರಲ್ಲಿ ಸದನದಲ್ಲಿ. ಯಾವ ಸಂದರ್ಭದಲ್ಲಿ ಅಂದ್ರೆ, ಶಿವಲಿಂಗೇಗೌಡರು ಅವರ ಸರದಿ, ಮಾತನಾಡೋ ಸರದಿ ಇದ್ದಾಗ ಅದನ್ನ ನಡೀತಾ ಇತ್ತು. ಶಿವಲಿಂಗೇಗೌಡರು ತಾಳ್ಮೆ ಕಳ್ಕೊಂಡ್ರು. ತಾನು ಮಾತಾಡ್ತಿರ್ಬೇಕಾದ್ರೆ ಇದೆಲ್ಲ ಮಾಡ್ತಿದ್ದಾರೆ ಅಂತ. ಶಿವಲಿಂಗೇಗೌಡರಿಗೆ ಒಳಗಡೆ ಇದ್ದಿದ್ದೆಲ್ಲ ಹೊರಗಡೆ ಬಂದ್ಬಿಡ್ತು. ತಾನು ಸದನದಲ್ಲಿ ಇದ್ದೀನಿ ಅನ್ನೋದು ಸಹ ಮರೆತು ಹೋಯ್ತು. ಬೆಂಡೆತ್ತಿದ್ರು ಬಿಜೆಪಿಗೆ. RSS ಗಳ RSS ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕಂತ ಶುರು ಹಚ್ಕೊಂಡ್ಬಿಟ್ರು. ಇವರೆಲ್ಲ RSS, ಅದರಲ್ಲಿ ಎರಡು ಮಾತಿಲ್ಲ. ಅವರೇ ಹೇಳ್ಕೊಳ್ತಾರೆ, ಅವರೇ ಹೇಳ್ಕೊಳ್ಬೇಕಾದ್ರೆ RSS ಅಂತ ಕರೆಯೋದು. ಬಟ್ RSS ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ. ಏನಕ್ಕೆ ಹಿಂಗ ಆಡ್ತೀರಿ? ಏನಕ್ಕೆ ಹಂಗ್ ಕುಣಿತೀರಿ? ವಿಪಕ್ಷ ನಾಯಕ ಅಶೋಕ್ ಹೆಸರು ಕೂಗ್ಬಿಟ್ಟು ಶಿವಲಿಂಗೇಗೌಡರು ಏನಕ್ಕೆ ಹಿಂಗ್ ಕುಣಿಸ್ತಾ ಇದ್ದೀರಾ, ಕೋತಿಗಳು ಕುಣಿದಂಗೆ ಕುಣಿತಾ ಇದ್ದೀರಾ ಅಂತೆಲ್ಲ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಶರಣು ಸಲ್ಗಾರ್ ಬಿಜೆಪಿ ಕಡೆಯಿಂದ, JDS ಕಡೆಯಿಂದ, ವಿಪಕ್ಷದ ಕಡೆಯಿಂದ ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿದ ವ್ಯಕ್ತಿ ಶಿವಲಿಂಗೇಗೌಡರು ನೀವು ಅಂತ ಅಂದುಬಿಟ್ರು. ಶಿವಲಿಂಗೇಗೌಡರಿಗೆ BP ಇನ್ನೂ ಜಾಸ್ತಿ ಆಗೋಯ್ತು. ನಿಮ್ಮ ಅಪ್ಪನಿಗೆ ಚೂರಿ ಹಾಕಿದ್ನ ಅಲ್ಲಿಯವರೆಗೆ ಹೋಯ್ತು. ನಿಮ್ಮ ಅಪ್ಪನಿಗೆ ಚೂರಿ ಹಾಕದ್ನ ನಾನು ಅಲ್ಲಿಯವರೆಗೆ ಹೋಯ್ತು. ಜೊತೆಗೆ ಹೆಂಡತಿನ ಬಿಟ್ಟು ಅಲ್ಲಿ ಲೂಟಿ ಹೊಡಿತಾ ಇದೆಯಲ್ಲ ನಿನ್ನ ಕ್ಷೇತ್ರದಲ್ಲಿ, ಅದ್ರ ಬಗ್ಗೆ ಮಾತಾಡ್ಲಾ? ನನಗ್ ಗೊತ್ತಿಲ್ವಾ? ಇದು ಶುರುವಾಯ್ತು. ಆ ಕಡೆ ವಿಪಕ್ಷದ ಕಡೆಯಿಂದ ಶಿವಲಿಂಗೇಗೌಡರ ವಿರುದ್ಧ ವೈಯಕ್ತಿಕ ದಾಳಿಗಳು ಶುರುವಾಯ್ತು. ಆ ವೈಯಕ್ತಿಕ ದಾಳಿಗಳು ಶುರುವಾದ ತಕ್ಷಣ ಶಿವಲಿಂಗೇಗೌಡರು ಇನ್ನೂ ತಾಳ್ಮೆ ಕಳ್ಕೊಂಡ್ಬಿಟ್ರು. ನಾಯಿ, ಹಂದಿ, ಪಂದಿ ಏನೆಲ್ಲ ಭಾಷೆ ಬಳಸ್ಬೋದೋ ಎಲ್ಲ ಬಳಸ್ಬಿಟ್ರು. ಮಧ್ಯದಲ್ಲಿ RSS ಸೇರಿಸ್ಕೊಂಡ್ರು. ಅದು ಸರಿನೇ, ಬಿಜೆಪಿನ ಬೈಯೋದು RSS ಬೈಯೋದು ಒಂದೇನೆ, ಎರಡೂ ಒಂದೇ. ಅದು ಅವ್ರು ನಾಟಕ ಮಾಡ್ತಾರೆ, ನಾವು ಬೇರೆ ಬೇರೆ ಹಾಗೆ ಹೀಗೆ ಅದೆಲ್ಲ ಕಟ್ಟುಕತೆಗಳು ಕಟ್ತಾರೆ, ಬಟ್ ಎರಡೂ ಒಂದೇ. ಅದು RSS ಕೂಸುಗಳೇ ಇವರೆಲ್ಲ ಬಿಜೆಪಿಯವರು. RSS ಅಟ್ಯಾಕ್ ಮಾಡಿದ್ರು. ಇವರೆಲ್ಲ ಪೋಲಿ ಕೆಲಸ ಮಾಡ್ತಾರೆ. RSS ಹಾಗೆ ಹೀಗೆ ನಾಯಿಗಳ ತರ ಆಡ್ತಿದ್ದಾರೆ. ಹಿಂಗೆ ಅವನ ಮಂಗಳೂರು, ಅವನು RSS ಅವನು. ಇನ್ನೊಬ್ಬರ ಮೇಲೆ ಯಾರು ಶಿವಲಿಂಗೇಗೌಡರ ವಿರುದ್ಧ ಮಾತಾಡೋದು ಶಿವಲಿಂಗೇಗೌಡರ ಕಣ್ಣಿಗೆ ಕಾಣಿಸ್ತಾ ಇತ್ತೋ ಅವರೆಲ್ಲರ ವಿರುದ್ಧನೂ ಏನೇನು ಪದ ಬಳಸ್ಬೋದು ಎಲ್ಲ ಬಳಸ್ಬಿಟ್ರು. ನನಗೆ ಆಶ್ಚರ್ಯ ಆಗಿದ್ದು ಮತ್ತು ಬೇಜಾರಾಗಿದ್ದು ಎರಡು ವಿಚಾರಕ್ಕೆ. ಒಂದು, RSS ಹಿನ್ನೆಲೆಯಿಂದ ಬಂದಿರುವಂತಹವರು, ಶಾಖೆಗೆ ಹೋಗಿ ಬಂದಿರುವಂತಹವರ ನಡವಳಿಕೆಗಳು ಎಷ್ಟು ಅಸಹ್ಯಕರವಾಗಿರುತ್ತೆ ಅನ್ನೋದನ್ನ ಯಾರು ವಿವರಿಸಿ ಹೇಳಬೇಕಾಗಿಲ್ಲ. ಅದು ಅವರು ಕಲಿತು ಬಂದಂತಹ ಪರಿಪಾಠ. ಅದು ಅವ್ರು ಹಾಗೆ ನಡ್ಕೊಳ್ಳೋದು. ಸದನ ಆದ್ರೂ ಸರಿನೇ, ಬೀದಿ ಆದ್ರೂ ಸರಿನೇ, ಅವ್ರಿಗೇನು ವ್ಯತ್ಯಾಸ ಆಗೋದಿಲ್ಲ. ಅವ್ರ ಯೋಗ್ಯತೆ ಅಷ್ಟೇನೆ ಶಿವಲಿಂಗೇಗೌಡರು ಹೇಳದಂಗೆ. ಆದ್ರೆ ಸ್ಪೀಕರ್ ಹತೋಟಿಗೆ ತೆಗೆದುಕೊಳ್ಳಬೇಕಾಗಿತ್ತು. ಒಂದು, ಸದನವನ್ನ ಕಟ್ ಮಾಡಿ ಸ್ವಲ್ಪ ಹೊತ್ತಿನ ನಂತರ ಕರಿಬೋದಾಗಿತ್ತು.
ಶಿವಲಿಂಗೇಗೌಡರು ಮೈಕ್ ಆಫ್ ಮಾಡ್ಬೋದಾಗಿತ್ತು. ಯಾಕಂದ್ರೆ ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ. RSS BJP ಅವರು ಹಾಗೆ ಆಡ್ತಿದ್ದಾರೆ ಅಂದ್ಬಿಟ್ಟು ಅದಕ್ಕೆ ಕೌಂಟರ್ ಕೊಡ್ತೀವಿ ಅನ್ನೋ ಹೆಸರಿನಲ್ಲಿ ಇನ್ನಾರೋ ಒಬ್ಬ ವ್ಯಕ್ತಿ ಸದನದ ಮರ್ಯಾದೆಯನ್ನ ಹಾಳು ಮಾಡ್ತಿರೋದನ್ನ ನೋಡ್ಕೊಂಡಿರೋದು ತಪ್ಪು. ಶಿವಲಿಂಗೇಗೌಡರ ಮೈಕನ್ನ ಆಫ್ ಮಾಡಬೇಕಾಗಿತ್ತು. ಸದನವನ್ನ ಸ್ವಲ್ಪ ಹೊತ್ತಿಗೆ ರದ್ದು ಮಾಡಬೇಕಾಗಿತ್ತು. ಸ್ಪೀಕರ್ ಅದ್ಯಾವುದು ಮಾಡಲಿಲ್ಲ. ಆಶ್ಚರ್ಯಕರವಾಗಿ ಸುಮ್ಮನೆ ಕೇಳಿಸ್ಕೊಂಡಿದ್ರು. ಬಿಜೆಪಿಯವರು ಹುಚ್ಚಾಟನೂ ಕೇಳಿಸ್ಕೊಂಡಿದ್ರು, ಶಿವಲಿಂಗೇಗೌಡರ ಆರ್ಭಟನೂ ಕೇಳಿಸ್ಕೊಂಡಿದ್ರು. ಎರಡೂ ಸಹ ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಸದನಕ್ಕೆ ಒಂದು ಘನತೆ, ಗೌರವ, ಮರ್ಯಾದೆ ಎಲ್ಲಾನು ಇರುತ್ತೆ. ಇವ್ರಿಗಿಲ್ಲದೆ ಇರಬಹುದು, ಬಟ್ ಸದನಕ್ಕಿರುತ್ತೆ. ಆ ಗೌರವ ಘನತೆಗೆ ದೊಡ್ಡ ಪೆಟ್ಟು ಬಿತ್ತು ಇವತ್ತು. ನಾಯಿ, ಹಂದಿ, ಇನ್ನೆಂಥದ್ದು, ಹೆಂಡತಿ, ಗಂಡ, ಅಪ್ಪ ಎಲ್ಲ ಬೀದಿಯಲ್ಲಿ ನಿಂತು ಜಗಳ ಆಡ್ದಂಗೆ ಇತ್ತದು. ಎಲ್ಲವೂ ಇತ್ತು. ಇದೇನು ಸ್ವಲ್ಪ ಹೊತ್ತಲ್ಲ, ಸುಮಾರು 20-25 ನಿಮಿಷ ನಿರಂತರವಾಗಿ ನಡೀತು. ಅದಕ್ಕೆ ನಾನು ಹೇಳಿದ್ದು, ಒಂದು ಕಡೆ RSS BJPಯವರ ಕುಚೇಷ್ಟೆಗಳನ್ನ ನೀವು ಖಂಡಿಸಬೇಕು. ಆದರೆ ಖಂಡಿಸುವ ಭರದಲ್ಲಿ ನೀವು ಸದನಕ್ಕೆ ಅಗೌರವ ಆಗುವ ರೀತಿಯಲ್ಲಿ ನಡೆದುಕೊಳ್ಳಲೂಬಾರದು. ಎರಡೂ ಮುಖ್ಯ ಆಗುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಮಾತ್ರನೇ ನೀವು ಒಂದು ಜನಪ್ರತಿನಿಧಿ ಆಗಲಿಕ್ಕೆ ಲಾಯಕ್ಕು. ಇಲ್ಲದೆ ಹೋದ್ರೆ ಈ ರೀತಿ ಬೀದಿ ಜಗಳ ಮಾಡ್ಕೊಳ್ತೀರಿ ಅಂದ್ರೆ ಸದನವನ್ನ ವಿಧಾನಸೌಧದ ಒಳಗೆ ನಡೆಸೋದಕ್ಕಿಂತ ಬದಲಾಗಿ ಯಾವ್ದಾದ್ರು ಒಂದು ಗ್ರೌಂಡ್ ಕೊಟ್ಬಿಡಿ. ಇಬ್ರು ಕೈಗೂ ಮೈಕ್ಗಳು ಕೊಟ್ಬಿಡಿ, ಕಿರ್ಚಾಡ್ಕೊಂಡಿರ್ಲಿ. ಅವ್ರಿಗೆ ಇವ್ರು, ಇವ್ರಿಗೆ ಅವರು. ಯಾಕಂದ್ರೆ ಇವರು ಬೆಳಗ್ಗೆಯಿಂದ ಸಂಜೆವರೆಗೂ ಕಿರ್ಚಾಡ್ಕೊಂಡು ಸಂಜೆ ಆದ್ಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. BJP, ಕಾಂಗ್ರೆಸ್, JDS ಏನೇನಿದ್ದಾರೆ ಆಲ್ಮೋಸ್ಟ್ 80% ಜನ. ಇನ್ನು 20% ಜನ ಅಷ್ಟೇನೆ ನಿಜವಾಗ್ಲೂ ಸೈದ್ಧಾಂತಿಕ ಹೋರಾಟ ಮಾಡೋರು. ನಿಜವಾಗ್ಲೂ ಅದು ಯಾವ ಪಕ್ಷ ಆದ್ರೂ ಸರಿನೆ. ಕೇಳಿದ್ರೆ ಅದು ಸೈದ್ಧಾಂತಿಕ ಹೋರಾಟ. ಪರ್ಸನಲ್ ಆಗಿ ನಾವೆಲ್ಲ ಚೆನ್ನಾಗಿದ್ದೀವಿ, ನಮ್ಗೆ ವೈಯಕ್ತಿಕವಾಗಿ ನಮ್ದೇನು ಇಲ್ಲ. ಅಲ್ಲ, ಒಂದು ವ್ಯಕ್ತಿಯನ್ನ, ಒಂದು ಪಕ್ಷವನ್ನ ನೀವು ಸದನದ ಒಳಗೆ ನಿಂತ್ಕೊಂಡು ಜನರ ಮುಂದೆ ಹೋಗಿ ಟಿವಿಯಲ್ಲಿ ಬಂದು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ನೀವೇನ್ ಹೇಳ್ತೀರಿ, ಇವರಿಂದ ಈ ದೇಶ ಎಕ್ಕುಟ್ಟು ಹೋಗ್ತಿದೆ, ಈ ದೇಶಕ್ಕೆ ಮಾರಕ, ಇವರು ದೇಶದ್ರೋಹಿಗಳು, ದೇಶನ ನಾಶ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತೀರಿ. ಅದು ನಿಜವೇ ಆಗಿದ್ರೆ ನಿಮ್ಮ ಆರೋಪಗಳು, ಅದು ಹೇಗೆ ದೇಶವನ್ನ ನಾಶ ಮಾಡುವ ವ್ಯಕ್ತಿಗಳನ್ನ ವೈಯಕ್ತಿಕವಾಗಿ ನಮಗೇನು ಇಲ್ಲ, ವೈಯಕ್ತಿಕವಾಗಿ ನಾವು ಅಣ್ತಮ್ಮಂದ್ರು ಅಂತ ಹೇಳ್ತೀರಿ? ಇದು ಡಬಲ್ ಗೇಮ್ ಆಗುತ್ತಲ್ವಾ? ಡಬಲ್ ಗೇಮ್ ಆಗುತ್ತೆ. ಅದಕ್ಕೆ ಹೇಳಿದ್ದು, ಸದನಕ್ಕಿಂತ ಒಂದು ಗ್ರೌಂಡ್ ಅಲ್ಲಿ ಮೈಕ್ ಹಾಕಿ ಕೊಟ್ಬಿಟ್ರೆ ಒಬ್ರಿಗೊಬ್ರು ಬೈದಾಡ್ಕೊಂಡು ಸುಸ್ತಾದ್ಮೇಲೆ ಸಾಯಂಕಾಲ ಹೋಗಿ ಒಟ್ಟಿಗೆ ಎಲ್ಲಾದ್ರೂ ಪಾರ್ಟಿ ಮಾಡ್ಕೊಂಡಿರ್ತಾರೆ. ನಾಳೆ ಬೆಳಗ್ಗೆ ಮತ್ತೆ ರೀಜುವಿನೇಟ್ ಆಗಿ ಎನರ್ಜಿ ತುಂಬಿಕೊಂಡು ಬಂದು ಅದೇ ಗ್ರೌಂಡ್ ಅಲ್ಲಿ ಮತ್ತೆ ಮೈಕ್ ಕೊಟ್ಬಿಡಿ, ಕಿರ್ಚಾಡ್ಕೊಂಡಿರ್ಲಿ. ಆದ್ರೆ ಸದನದ ಒಳಗೆ ಈ ರೀತಿ ವರ್ತನೆ ನಡೆಸೋದು ಯಾರಿಗೂ ಒಳ್ಳೇದಲ್ಲ. ಅಷ್ಟೇ. ಇದಿಷ್ಟು ಶಿವಲಿಂಗೇಗೌಡರ ಆರ್ಭಟದ ನಡುವೆ ನಾವು ನೋಡಬೇಕಾದಂತಹ ರೀತಿ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಸೊ ಇಂಥದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.